ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾನು ಇವತ್ತು ನಿಮಗೆ ತೋರಿಸ್ತಾ ಇರುವಂತಹ ಜಾಗ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಿಂದ 25 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುವಂತಹ ಯಡೂರಿನಲ್ಲಿ ಲೊಕೇಟ್ ಆಗಿರುವ ಆಮಂತ್ರಣ ರೆಸಾರ್ಟ್. ಹಚ್ಚ ಹಸಿರಿನ ನಡುವೆ ಇರುವಂತಹ ಈ ಒಂದು ರೆಸಾರ್ಟ್ನ ವಿಡಿಯೋ ನೋಡ್ತಾ ಈ ರೆಸಾರ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಕಾಣಿಸ್ತಾ ಇರೋದು ರಿಸೆಪ್ಷನ್ ವಿತ್ ಡೈನಿಂಗ್ ಹಾಲು. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡಿದ್ರೆ ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕ್ಲೀನಿಂಗಿಗೆ ಕೊಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸುತ್ತೆ. ಈ ಒಂದು ಊಟದ ಹಾಲಿನ ಸುತ್ತ ಹಲವಾರು ರೀತಿಯ ಹೂವಿನ ಗಿಡಗಳು ಪ್ಲಸ್ ಶೋ ಗಿಡಗಳನ್ನ ಬೆಳೆಸಿದ್ದಾರೆ. ಅದು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಇನ್ನು ಊಟದ ಹಾಲು ಒಳಗಡೆ ಕೆಲವೊಂದು ಹಳೆ ಕಾಲದ ಆ್ಯಂಟಿಕ್ ಪೀಸ್ಗಳನ್ನ ಇವರು ಇಟ್ಟಿದ್ದಾರೆ. ಭರಣಿಗಳು, ಟ್ರಂಕ್ಗಳು, ಆಮೇಲೆ ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ದಂಥ ಹಿತ್ತಾಳೆ ತಾಮ್ರ ಕಂಚು ಪಾತ್ರೆಗಳು, ಹಳೇ ಕಾಲದ ದ್ವಾರ ಬಾಗಿಲುಗಳು, ಮತ್ತು ಕೃಷಿಗೆ ಬಳಸ್ತಕ್ಕಂಥ ಕೆಲವೊಂದು ನೇಗಿಲು ನಗ ಉಪಕರಣಗಳನ್ನ ಈ ಥರ ಹ್ಯಾಂಗ್ ಮಾಡಿದ್ದಾರೆ. ಆಮೇಲೆ ರೋಣ್ಗಲ್ಲು, ಇನ್ನು ಹಲವಾರು ರೀತಿಯ ಹಳೆ ಕಾಲದ ವಸ್ತುಗಳನ್ನ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ನಾವು ಮಕ್ಕಳನ್ನ ಕರ್ಕೊಂಡು ಬಂದರೆ ಮುಂದೆ ಎಂದೂ ಅವರು ನೋಡೋಕ್ಕಾಗದೇ ಇರುವಂತಹ ಹಳೆ ಕಾಲದ ವಸ್ತುಗಳನ್ನ ನಾವಿಲ್ಲಿ ಅವ್ರಿಗೆ ತೋರಿಸಬಹುದು. ಸೊ ಹಾಗಾಗಿ ಇದೊಂದು ಅದ್ಭುತವಾದ ಯೋಚನೆ ಅಂತ ಹೇಳಿದ್ರು ಹೇಳ್ಬೋದು. ಇನ್ನು ಈ ರೆಸಾರ್ಟ್ ಬಗ್ಗೆ ನಿಮಗೆ ಹೇಳೋದಾದರೆ, ಪಶ್ಚಿಮ ಘಟ್ಟಗಳ ದಟ್ಟವಾದ ಕಾಡುಗಳ ಮಧ್ಯ 35 ಎಕರೆ ಅಡಿಕೆ ತೋಟದ ಒಳಗೆ ಇರುವಂತಹ ಈ ರೆಸಾರ್ಟು ಭಾರತದ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಇದೆ. ಹಕ್ಕಿಗಳ ಚಿಲಿಪಿಲಿಯ ಜೊತೆಗೆ ಜೇನುಹುಳುಗಳ ಗುಣುಗುವಿಕೆ ಕೂಡ ಇಲ್ಲಿ ಇದೆ. ಫ್ರೆಶ್ ಗಾಳಿ ಮತ್ತು ಯಾವುದೇ ರೀತಿಯ ವೆಹಿಕಲ್ ಸೌಂಡ್ಗಳಿಲ್ಲ, ನಿಮ್ಮನ್ನು ಡಿಸ್ಟರ್ಬ್ ಮಾಡುವಂತಹ ಯಾವುದೇ ಸೌಂಡ್ಗಳಿಲ್ಲದೆ ಇಲ್ಲಿ ಆರಾಮಾಗಿ ನೀವು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಇನ್ನು ಇಲ್ಲಿ ಒಂದು ದಿನಕ್ಕೆ 3500 ರುಪೀಸ್ ಚಾರ್ಜು. ಸೊ ಪರ್ ಪರ್ಸನ್ಗೆ. ಸೊ ವೆಲ್ಕಮ್ ಡ್ರಿಂಕಿಂದ ಇಲ್ಲಿ ದಿನ ಸ್ಟಾರ್ಟ್ ಆಗುತ್ತೆ. ಶುದ್ಧ ಮಲೆನಾಡಿನ ಶೈಲಿಯಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಊಟವನ್ನು ಇಲ್ಲಿ ಕೊಡ್ತಾರೆ. ಬೆಳಿಗ್ಗೆ ಕಾಫಿ, ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಕಾಫಿ ಮತ್ತು ರಾತ್ರಿ ಊಟದ ವ್ಯವಸ್ಥೆ ಇಲ್ಲಿ ಇದೆ. ಇನ್ನು ನಾನ್ ವೆಜ್ಜಲ್ಲಿ ನೀವು ಕೇಳಿರುವಂಥ ಐಟಮ್ನ ಅವರು ಕೊಡ್ತಾರೆ. ಲೈಕ್ ಚಿಕನ್, ಮಟನ್ ಆರ್ ಫಿಶ್ ಏನೇ ಹೇಳಿದ್ರು ನೀವು ಅವರು ರೆಡಿ ಮಾಡಿ ಕೊಡ್ತಾರೆ. ಇನ್ನು 24 ಗಂಟೆಗಳ ಕಾಲ ಕೂಡ ಬಿಸಿ ನೀರು ತಣ್ಣೀರಿನ ವ್ಯವಸ್ಥೆ ಇದೆ. ನೀವು ಬೇಕು ಅಂತ ಕೇಳಿದರೆ ಇಲ್ಲಿ ಕ್ಯಾಂಪ್ ಫೈರ್ ಮತ್ತು ವಿಲ್ಲದ ವ್ಯವಸ್ಥೆ ಕೂಡ ಮಾಡಿ ಕೊಡ್ತಾರೆ. ಯಾಕೆಂದರೆ ಇಲ್ಲಿ ಇನ್ನು ಹಾಕಿಲ್ಲ, ಅದು ಪರ್ಮನೆಂಟಾಗಿ ಇನ್ನು ವರ್ಕ್ ಪ್ರೊಸೆಸಿಂಗಲ್ಲೇ ಇದೆ. ಸೊ ನೀವು ಬೇಕು ನಮಗೆ ಅಂತ ಕೇಳಿದರೆ ಅದನ್ನು ಕೆಳಗಡೆ ಮಲಗೋದಕ್ಕೆ ವಿಲ್ಲದ ವ್ಯವಸ್ಥೆ ಕೂಡ ಇವರು ಮಾಡಿಕೊಡ್ತಾರೆ. ಇನ್ನು ದೊಡ್ಡದಾಗಿರುವಂತಹ ಸ್ವಿಮ್ಮಿಂಗ್ ಪೂಲ್ ಇದೆ. ತುಂಬ ನೀಟಾಗಿ ಇಟ್ಟಿದ್ದಾರೆ, ತುಂಬ ಕ್ಲೀನಾಗಿದೆ. ನೋಡಿದ್ರೇ ನಿಮಗೆ ಅದು ಗೊತ್ತಾಗತ್ತೆ, ನಾನು ಹೇಳೋದು ಬೇಡ. ಸೊ ಆ ಸ್ವಿಮ್ಮಿಂಗ್ ಪೂಲ್ ಜೊತೆಗೆ ಮಕ್ಕಳಿಗೆ ಆಟ ಆಡೋದಕ್ಕೆ ಕೂಡ ಸಪ್ರೇಟಾಗಿ ಪೂಲ್ನ ಇಟ್ಟಿದ್ದಾರೆ. ಅಂದರೆ ದೊಡ್ಡವರಿಗೆ ಆಳ ಇರೋದ್ರಿಂದ ಚಿಕ್ಕವರಿಗೆ ಚಿಕ್ಕ ಪೂಲ್ಗಳ ವ್ಯವಸ್ಥೆ ಕೂಡ ಇಲ್ಲಿ ಇದೆ. ಇದ್ರ ಜೊತೆಗೆ ರೈನ್ ಡ್ಯಾನ್ಸ್ನ ವ್ಯವಸ್ಥೆ ಕೂಡ ಇದೆ. ಸೊ ನಾವು ಕೇಳಿದ್ರೆ ಅವರು ಮ್ಯೂಸಿಕ್ನ ಪ್ಲೇ ಮಾಡ್ತಾರೆ, ನಾವು ರೈನ್ ಡ್ಯಾನ್ಸ್ನ ಮಾಡಬಹುದು. ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲೇ ನಿಮಗೆ ಡ್ರೆಸ್ ಚೇಂಜಿಂಗ್ ಆ್ಯಂಡ್ ವಾಶ್ರೂಮ್ ಇದೆ. ಸೊ ನನಗೆ ಫಸ್ಟು ನಾನು ಹೋಗಿ ವಿಡಿಯೋ ಮಾಡುವಾಗ ಇಲ್ಲಿ ಏನೋ ಒಂದು ಇದೆ ಅಂತ ಅಂದ್ಕೊಂಡೆ ಹೋಗಿದ್ದು. ನೋಡಿ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಇಲ್ಲೊಂದು ಏನೋ ಒಂದು ಇರಬಹುದು, ಲೈಕ್ ಇಂಡೋರು ಆ್ಯಕ್ಟಿವಿಟೀಸ್ ಹಿಂಗೆ ಏನಾದರೂ ಮಾಡಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಇಲ್ಲಾದರೂ ಜಸ್ಟ್ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ಡ್ರೆಸ್ ಚೇಂಜಿಂಗ್ ಆ್ಯಂಡ್ ವಾಶ್ರೂಮ್ ಅದು ನೋಡಿದ್ರೆ ಅಷ್ಟು ಸಖತ್ತಾಗಿತ್ತು. ನೋಡಿ ಇಲ್ಲೇ ರೈನ್ ಡ್ಯಾನ್ಸು. ಸೊ ಅದ್ರ ಪಕ್ಕದಲ್ಲಿರೋದೇ ನಿಮಗೆ ಡ್ರೆಸ್ ಚೇಂಜಿಂಗ್ ರೂಮು. ತುಂಬ ಸೇಫ್ಟಿ ಕೂಡ ಇದೆ. ಇನ್ನು 35 ಎಕರೆ ತೋಟದಲ್ಲಿ ನೀವು ಪ್ರಕೃತಿಯನ್ನು ಸವಿತ ವಾಕ್ ಕೂಡ ಮಾಡಬಹುದು. ಸೊ ಇಲ್ಲಿ ನೋಡಿ ಇದೇ ಪಕ್ಕದಲ್ಲಿರೋದೇ ನಾನು ಹೇಳ್ತಾ ಇರೋದು ನಿಮಗೆ. ಇಲ್ಲಿ ತುಂಬ ಹೈಟಲ್ಲಿ ಇರೋದ್ರಿಂದ ನೀವು ಸನ್ರೈಸ್ ಕೂಡ ನೋಡ್ಬೋದು, ಸನ್ಸೆಟ್ ಕೂಡ ನೋಡಬಹುದು ನೀವು. ಸೊ ಇದನ್ನೇ ನಾನು ಹೇಳ್ತಾ ಇರೋದು. ಇದನ್ನು ಯಾರಾದರೂ ವಾಶ್ರೂಮು, ಡ್ರೆಸ್ ಚೇಂಜಿಂಗ್ ರೂಮ್ ಅಂತ ಹೇಳ್ತಾರೆ, ಎಷ್ಟು ನೀಟಾಗಿದೆ ನೋಡಿ. ಸೊ ಒಳಗೆ ಹೋದ್ಮೇಲೆ ನನಗದು ಗೊತ್ತಾಗಿದ್ದು ಡ್ರೆಸ್ ಚೇಂಜಿಂಗ್ ರೂಮು ಅಂತ ಹೇಳಿಬಿಟ್ಟು. ಇನ್ನು ಆ್ಯಕ್ಟಿವಿಟೀಸ್ಗಳಿಗೆ ಬಂದರೆ, ಸೊ ಇಲ್ಲಿ ಕೇರಮ್ಮು, ಚೆಸ್ಸು, ಬ್ಯಾಡ್ಮಿಂಟನ್ನು, ಥ್ರೋಬಾಲ್, ವಾಲಿಬಾಲ್, ಬಾಸ್ಕೆಟ್ಬಾಲ್ ಜೊತೆಗೆ ಹಲವಾರು ಇಂಡೋರ್ ಔಟ್ಡೋರ್ ಆ್ಯಕ್ಟಿವಿಟೀಸ್ಗಳಿದ್ದಾವೆ. ಸೊ ಇನ್ನು ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಇನ್ನು ವರ್ಕ್ ನಡೀತಾ ಇರೋದ್ರಿಂದ ಇನ್ನು ಹಲವಾರು ಪ್ಲ್ಯಾನಿಂಗ್ಸ್ಗಳು ಇದ್ದಾವೆ. ಜೊತೆಗೆ ರೋಪ್ ಬ್ರಿಡ್ಜ್ ಕೂಡ ಇಲ್ಲಿ ಮಾಡ್ತಾಯಿದ್ರು. ತುಂಬ ಒಂದು ಅದ್ಭುತವಾದ ಯೋಚನೆ ಇಟ್ಕೊಂಡು ಈ ಒಂದು ರೆಸಾರ್ಟ್ನ ಮಾಡಿದ್ದಾರೆ ಅಂತ ಅವರ ಪ್ಲ್ಯಾನಿಂಗಲ್ಲೇ ನನಗೆ ಅನ್ನಿಸ್ತಾ ಇತ್ತು.
ಇನ್ನು ರೂಮ್ಗಳ ವಿಷಯಕ್ಕೆ ಬಂದರೆ ತುಂಬ ಅದ್ಭುತವಾಗಿದೆ ರೂಮ್ಗಳನ್ನ. ಸೊ ಆ್ಯಕ್ಚುಲಿ ಈ ರೂಮ್ಗಳನ್ನ ಮತ್ತು ಈ ರೆಸಾರ್ಟ್ ಬಗ್ಗೆ ನಾನೊಂದು ಡ್ರೋನ್ ಕ್ಯಾಮ್ರಾದಲ್ಲಿ ಯಾರೋ ವಿಡಿಯೋ ಮಾಡಿ ಹಾಕಿದ್ರು ನೋಡಿದ್ದೆ. ಸೊ ಡ್ರೋನ್ ಕ್ಯಾಮ್ರಾದಲ್ಲಿ ಮೇಲ್ಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ರೂಮ್ ಸೆಟಪ್, ಟೋಟಲ್ ರೆಸಾರ್ಟ್ ಅಂತ ಹೇಳಿದರೆ ಅದು ಮೀನಿಂಗ್ಲೆಸ್, ನಾನು ಹೇಳೋದಕ್ಕೆ ಆಗಲ್ಲ ನಿಮಗೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅಲ್ಲಿ ನೋಡಿ ನಾನು ಇಲ್ಲಿಗೆ ಬಂದಿದ್ದು. ಸೊ ರೂಮ್ಗಳ ವ್ಯವಸ್ಥೆ, ಸುತ್ತಮುತ್ತ ಅವರು ಮೇಂಟೆನೆನ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ರೂಮನ್ನು ಕೂಡ ನಾವು ನೋಡೋಣ, ಜಸ್ಟ್ ನಾವು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾವಿವತ್ತು ಬಂದಿದ್ದು. ಸೊ ರೂಮ್ನ ಕೂಡ ನಾವು ನೋಡಬೇಕು ಅಂತ ಹೇಳಿದ್ದಕ್ಕೆ ಅವರು ರೂಮ್ ಕೂಡ ನಮಗೆ ತೋರಿಸಿದ್ರು. ಸೊ ರೂಮಲ್ಲಿ ನಮಗೆ ಡಿಸಿಪ್ಲಿನ್ ಅಂದರೆ ಕ್ಲೀನಿಂಗ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಸನ್ಸೆಟ್ ಕೂಡ ಕಾಣಿಸ್ತಾ ಇದೆ. ನಾವೊಂದು 4 ಗಂಟೆ ಅಷ್ಟೊತ್ತಿಗೆ ಬಂದಿದ್ವಿ. ಸೊ ರೆಸಾರ್ಟ್ ಪೂರ್ತಿ ನೋಡ್ತಾ ನೋಡ್ತಾ ನಮಗೆ ಕತ್ಲೆ ಆಗೇ ಹೋಯಿತು. ಇನ್ನು ರೂಮಲ್ಲಿ ಎ ಸಿಯ ಜೊತೆಗೆ ವೈಫೈ ಕೂಡ ವೈಫೈನ ವ್ಯವಸ್ಥೆ ಕೂಡ ಇಲ್ಲಿ ಇದೆ. 24 ಅವರ್ಸು ವೈಫೈ ಮತ್ತು ಎ ಸಿ ಇದೆ. ಆಮೇಲೆ ಬಿಸಿ ನೀರಿನ ವ್ಯವಸ್ಥೆ ಇದೆ. ಸೊ ಎಲ್ಲ ಕೂಡ ನಮಗೆ ರೂಮ್ಗೆ ಬೇಕಾದರೆ ಸಪ್ಲೈ ಮಾಡಬೇಕು ಅಂತಂದರೂ ಕೂಡ ಸಪ್ಲೈನ ಮಾಡ್ತಾರೆ. ಈ ಥರದ್ದು 5 ರೂಮ್ಗಳಿದ್ದಾವೆ. ಡಬಲ್ ಬೆಡ್ರೂಮ್ದು ರೂಮ್ ಇದೆ, ಸಿಂಗಲ್ ಬೆಡ್ರೂಮ್ದು ರೂಮ್ ಇದೆ. ನಿಮಗೆ ಒಳಗಡೆ ಕಬಾರ್ಡ್ ಇದೆ, ಸಪ್ರೇಟಾಗಿ ಇಟ್ಕೊಳ್ಳೋದಕ್ಕಂತ ಶವರ್ ಇದೆ. ಸೊ ಎಲ್ಲ ರೀತಿಯ ಒಂದು ಸ್ಟ್ಯಾಂಡರ್ಡ್ ವ್ಯವಸ್ಥೆ ಕೂಡ ಇಲ್ಲಿ ಇದೆ. ಇನ್ನು ಈ ಒಂದು ರೆಸಾರ್ಟ್ಗೆ ತುಂಬ ಹತ್ತಿರದಲ್ಲಿರುವಂತಹ ಟೂರಿಸ್ಟ್ ಪ್ಲೇಸ್ಗಳು ತುಂಬ ಇದ್ದಾವೆ. ಇಲ್ಲಿಂದ 4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಬ್ಬಿ ಫಾಲ್ಸ್ ಇದೆ, 8 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಮಾಣಿ ಡ್ಯಾಮ್ ಇದೆ, 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಕವಲೆದುರ್ಗ ಇದೆ, ಹತ್ತತ್ರ ಒಂದು 15 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಘಾಟಿಯ ದೇವಸ್ಥಾನ ಇದೆ. ಅಲ್ಲೇ ಒಂದು ಚಿಕ್ಕ ಫಾಲ್ಸ್ ಕೂಡ ಇದೆ, ಹುಲಿಕಲ್ ಫಾಲ್ಸ್ ಅಂತ ಹೇಳ್ತೀವಿ. ನಗರದ ಬಿದನೂರು ಕೋಟೆ ಇದೆ, ಕುಪ್ಪಳ್ಳಿ ಇದೆ, ಕುಂದಾದ್ರಿ ಬೆಟ್ಟ ಇದೆ, ಹುಂಚ ಒಂದು 35 ಕಿಲೋಮೀಟರ್ ಆಗುತ್ತೆ, ಹುಂಚ ಪದ್ಮಾವತಿಯ ದೇವಸ್ಥಾನ, ಆಗುಂಬೆ, ಸಾವೆಹಕ್ಲು ಡ್ಯಾಮ್, ಭೀಮನಕಟ್ಟೆ, ಆಮೇಲೆ ಅಂಬುತೀರ್ಥ ಮತ್ತು ಅಚ್ಚಕನ್ನ ಫಾಲ್ಸ್ ಅಂತ ಇದೆ. ಅದು ಹತ್ತತ್ರ 30 ಕಿಲೋಮೀಟರ್ ಆಗುತ್ತೆ ಯಡೂರಿಂದ. ಸೊ ಇಷ್ಟು ಅಲ್ಲದೆ ಇನ್ನು ಹಲವಾರು ಪ್ಲೇಸ್ಗಳಿದ್ದಾವೆ ಈ ರೆಸಾರ್ಟ್ಗೆ. ನೀವಿಲ್ಲಿ ಒಂದು ವಾರ ಸ್ಟೇ ಮಾಡಿದ್ರೂ ಕೂಡ ಕವರ್ ಮಾಡೋಕ್ಕಾಗದೇ ಇರೋಂತಹ ಒಂದು ಟೂರಿಸ್ಟ್ ಪ್ಲೇಸ್ಗಳು ಸುತ್ತಮುತ್ತ ಒಂದು 50 ಕಿಲೋಮೀಟರ್ ಸರೌಂಡಿಂಗಲ್ಲಿ ಇದ್ದಾವೆ. ಅದೇ ನೀವು ತುಂಬ ದಿನ ಸ್ಟೇ ಮಾಡಿದ್ರೂ ಕೂಡ ಅಷ್ಟು ಒಂದು ಪ್ಲೇಸ್ಗಳನ್ನ ಕವರ್ ಮಾಡೋಕ್ಕೆ ಆಗಲ್ಲ. ಅಷ್ಟೊಂದು ಟೂರಿಸ್ಟ್ ಪ್ಲೇಸ್ಗಳನ್ನ ಒಳಗೊಂಡಿರುವಂತಹ ತಾಲೂಕು ನಮ್ಮ ಹೊಸನಗರ ತಾಲೂಕು ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಯಾರಿಗೆಲ್ಲ ವರ್ಕ್ ಪ್ರೆಷರು, ಟೆನ್ಷನು, ಇದರಿಂದ ನಾವು ಒಂದು ಒಳ್ಳೆ ಒಂದು ರೆಸಾರ್ಟ್ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಯಾರ್ಯಾರೆಲ್ಲ ಮನಸ್ಸಲ್ಲಿ ಇದೆಯೋ ಸೊ ಅವರೆಲ್ಲ ಖಂಡಿತವಾಗಿ ಈ ಒಂದು ಆಮಂತ್ರಣ ರೆಸಾರ್ಟ್ಗೆ ಬರ್ಬೋದು. ನೀವು ಕೊಟ್ಟಿರುವಂತಹ ಅಮೌಂಟ್ಗೆ 100% ಅವರು ವರ್ತನ ಒದಗಿಸ್ಕೊಡ್ತಾರೆ, ನ್ಯಾಯನ ಒದಗಿಸ್ಕೊಡ್ತಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಅಷ್ಟು ಚೆನ್ನಾಗಿ ಅವರ ಸರ್ವಿಸು, ಅವರ ಆ ಒಂದು ಆಮಂತ್ರಣ ರೆಸಾರ್ಟ್ ನೇಚರು ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ನಾವು ನೋಡಿಕೊಂಡು ನಮಗೆ ತುಂಬ ಇಷ್ಟ ಆಯಿತು. ಒಂದಿನ ಸ್ಟೇ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ, ಕಾಫಿ ಕುಡಿದು ಹೊರಟ್ವಿ. ಸೊ ಖಂಡಿತ ಈ ಒಂದು ರೆಸಾರ್ಟ್ಗೆ ವಿಸಿಟ್ ಮಾಡಿ, ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಪ್ಲಸ್ ಅಲ್ಲೇ ತೋಟದಲ್ಲಿ ಬೆಳೆದಿರುವಂತಹ ಕಾಳು ಮೆಣಸುಗಳನ್ನ ಇಟ್ಟಿದ್ರು. ಸೊ ಅದನ್ನು ಸೇಲ್ ಮಾಡ್ತಾರಂತೆ. ಪ್ಲಸ್ ಅಲ್ಲಿ ಜೇನನ್ನು ಕೂಡ ಸಾಕ್ತಾ ಇದ್ದಾರೆ. ಸೊ ಅದನ್ನೇನಾದರೂ ಕೊಡ್ತಾರೆ ಏನೋ, ನಾವು ಅಷ್ಟು ನೀಟಾಗಿ ಕೇಳಲಿಲ್ಲ. ಸೊ ನಿಮಗೆ ಖಂಡಿತ ಇಷ್ಟ ಆಗುವಂತಹ ಒಂದು ಪ್ಲೇಸು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು, ನಿಮಗೆ ಕೂಡ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.